ಹಿಂದೆ ಕಾಣೋದೇ ರುದ್ರಭೂಮಿ ಇದು ಏನಂತಾರೆ ಗೇಟ. ಒಳಗೆ ಎಂಟ್ರಾಗಿಲ್ಲ, ಎಂಟ್ರಾಗಮ್ಮಂತ ನೋಡ್ರಿ ಗಾಯ್ಸ. ನಾವು ಇಲ್ಲಿ ಸ್ಮಶಾನದಾಗ ಕೂತು ಊಟ ಮಾಡಕತ್ತೀವಿ ಇವಾಗ. ಯಾರೋ ಕರೆದಂಗೆ ಆಗತ್ತದಲ್ಲೇ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದಾರೆ ಕ್ರೇಜಿ ಇನ್ಸಾನ್. ಇವತ್ತಿನ ವಿಷಯ ಏನಪ್ಪ ಅಂದರೆ, ನೀವು ತಮಿಳಲ್ಲಿ ನೋಡಿರ್ತೀರಿ. ಆ್ಯಂಡ್ ಒಬ್ಬರು ನನಗೆ ಕಾಮೆಂಟ್ ಮಾಡಿದ್ರು. ಇಲ್ಲಿ ಯಾರು ನೋಡ್ರಿ ಕಾಮೆಂಟ, ದಮ್ ಇದ್ರೆ ಸ್ಮಶಾನದ ಹೋಗಿ ಊಟ ಮಾಡೋ ಅಂತ ಹೇಳಿಕರೆ. ದಮ್ಮಿನ ಬಗ್ಗೆ ಮಾತಾಡಕ್ಕೆ ಬಂದರೆ ನಾವು ಬಿಡ್ತೀವ? ಬರ್ರಿ ಈ ಚಾಲೆಂಜನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಹೋಗೋಮಂತ. ಇವಾಗ ಟೈಮ್ ಎಷ್ಟಾಗ್ಯದ ಅಂತ ತೋರಿಸ್ತೀನಿ ರೀ ನಿಮ್ಗೆ. ನೋಡ್ರಿ, ಬರೋಬ್ಬರಿ 12 ಗಂಟೆ ಆಗ್ಯದ. ರಾತ್ರಿ 12, ಬೆಳಗ್ಗೆ 12 ಅಲ್ಲ. ನೋಡ್ಕೋಬೋದು ನೀವು. ರಾತ್ರಿ 12 ಆಗ್ಯದ. ಸ್ಟಾರ್ಟ್ ಮಾಡಿದ್ದೆ ರಾತ್ರಿ 12ಕ್ಕೆ. ಆ್ಯಂಡ್ ಎಲ್ಲ ಸಾಮಾನುಗಳು ತಂದೀವಿ, ಪ್ಯಾಕ್ ಮಾಡ್ಕೊಂಡಿವಿ. ನಮ್ಮ ಸ್ನೇಕಿಂಗ್ ರೆಡಿ ಅದಾನ. ಸಿಕ್ಕಾಪಟ್ಟೆ ಅಂಜತಾನವ. ಅಂಥವ್ನಿಗೆ ಹಿಡ್ಕೊ ಹೊಂಟಿವಿ. ಏನಾಗುತ್ತೋ ಗೊತ್ತಿಲ್ಲ ಅವನಿಗೆ. ನೋಡಮಂತ. ಅಲ್ಲೇನು ಆಗಲ್ಲ ಐ ಥಿಂಕ್. ನಮಗೂ ಗೊತ್ತಿಲ್ಲ, ಅಲ್ಲಿ ಹೋಗಿಂದ ಅರ್ಥ ಆಗುತ್ತಾ ಏನದ ಏನಿಲ್ಲ ಅನ್ನೋದು. ಸ್ಮಶಾನದಾಗ 12 ಗಂಟೆಗೆ ಗೋರಿ ಮೇಲೆ ಕುಂತು ಊಟ ಮಾಡೋದು ಸಾಮಾನ್ಯ ಅಲ್ಲ. ಯಾರು ನಿಮ್ಮ ಮನ್ಯಾಗ ನೀವು ಟ್ರೈ ಮಾಡಕ್ಕೆ ಹೋಗ್ಬೇಡ್ರಿ. ನಾವು ಏನೋ ಒಂದು ಇದಿಟ್ಕೊಂಡು ಮಾಡಿರ್ತೀವಿ, ಅದನ್ನು ನೀವು ಯಾರು ಟ್ರೈ ಮಾಡಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತೀನಿ. ಬರ್ರಿ ಮುಂದೆ ಒಮ್ಮಲಿ ಹೋಗಿ ಸ್ಮಶಾನದಾಗ ಸಿಗ್ತೀನಿ ಅಂತ. ಟಿಕ್ ಟಾಕ್ ಸ್ಟೈಲ್ದಾಗ ಸಿಗಮೇಲೆ ಇವಾಗ ನಿಮ್ಗೆ. ಬರ್ರಿ ನೋಡ್ರಿ ಗಾಯ್ಸ್, ಇವಾಗ ಜಸ್ಟ್ ನಾವು ಸುಡುಗಾಡು ಮುಂದೆ ಬಂದೀವಿ. ಸುಡುಗಾಡು ಇನ್ನೊಂದು ಅಚ್ಚಿಕಡೆ ಸೈಡ್ ಅದ. ಇವಾಗ ಇಲ್ಲಿ ಏನಂದ್ರೆ ಇದಕ್ಕೆ ಹೆಣ ಸುಡೋದಂತಾರಲ್ಲ, ಅದಕ್ಕೆ ಬಂದೀವಿ. ಬರ್ರಿ ಒಳಗೆ ಎಂಟ್ರಾಗಮ್ಮಂತ. ಇಲ್ಲಿ ವಾಚ್ಮನ್ ಅಂಕಲ್ ಇದ್ರು, ಅವ್ರು ಎಲ್ಲಾರೋ ಗೊತ್ತಿಲ್ಲ. ರಾತ್ರಿ 12 ಆಗ್ಯದ, ಅವರೆಲ್ಲಿ ಇರ್ಬೇಕು ಈಗ. ಬರ್ರಿ ಒಳಗೆ ಸಿಗ್ತೈತಿ ಗೇಟ ತೆಗೆದು ಒಳಗೆ ಎಂಟ್ರಾಗೋದು. ಬರ್ರಿ ನೋಡ್ರಿ ಗಾಯ್ಸ, ಇಲ್ಲೆಲ್ಲ ನೋಡೋಕೆ ಹೆಂಗೆ ಅನ್ಸುತ್ತೆ ನೋಡ್ರಿ. ಇದು ಫುಲ್ ಸ್ಕೇರಿ. ಒಳಗೆ ಎಂಟ್ರ್ ಆಲಕ್ಕೆ ಅಂಜಿಗೆ ಬರ್ತದೆ. ಅಲ್ಲಿ ಮುಂದ್ಗಡೆ ಹೆಣ ಸುಡ್ತಾರಂತ. ಅಲ್ಲಿ ಕಾಣುತ್ತಲ್ಲ ನಿಮ್ಗೆ, ಅಲ್ಲೆಲ್ಲ ಅಲ್ಲಿಗೆ ಹೆಣ ಸುಡ್ತಾರೆ. ಈ ಕಡೆ ಸೈಡ್ ಎಲ್ಲ ನೋಡ್ರಿ ಫುಲ್ ಕಾಡು ಟೈಪ್ ಅದ. ಈ ಕಡೆ ಜಾಲಿ ಮಾಡ್ಯಾರ ಇವಾಗ. ಈ ಕಡೆ ಸೈಡ ನಾವು ನಮ್ಮ ಗ್ಯಾಂಗ್ ಜೊತೆ ಬಂದೀವಿ. ಇಲ್ಲಿ ನಮ್ಮ ಸ್ನೇಕಿಂಗ ಇಚ್ಛಾ ಸುದೀಪ ಕೂಡ್ಕೊಂಡ್ಬಂದೀವಿ. ನಾ ಕೆಡದಲ್ಲದೆ ಇವ್ರಿಗೂ ಕೆಡ್ಸೋದು. ಆ್ಯಂಡ್ ಭಾಳ ಕೆಟ್ಟ ಅಂಜಿಕೆನೂ ಬರಾಕತ್ತದ. ಫಸ್ಟ್ ಅಲ್ಲಿದ್ದಾಗಿದ ಖುಷಿ ಇವಾಗಿಲ್ಲ. ಯಾಕಂದ್ರೆ ಸುಡುಗಾಡಂದ್ರೆ ನಿಮಗೂ ಗೊತ್ತಿರುತ್ತೆ. ಅದು ನೈಟ್ 12ಕ್ಕೆ ಅಂದರೆ ತೀರಾ ಇಲ್ಲಿ ಬರ್ರಿ ನಿಮಗೆ ತೋರಿಸ್ತೀವಂತ. ಎಲ್ಲ ನಿಮ್ಮ ಸಲುವಾಗಿ ಇಷ್ಟು ರಿಸ್ಕ್ ತೊಗೊಂಡು ಈ ವಿಡಿಯೋ ಮಾಡಕತ್ತೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡ್ರಿ. ಬರ್ರಿ ಮುಂದೆ ಸಿಗ್ತೀನಿ ಅಂತ ನಿಮ್ಗೆ ನೋಡಕತ್ತಿರತ್ತ. ಇವಾಗಂತ ವಿಡಿಯೋ ಕಟ್ ಮಾಡಲ್ಲ ಅವಾಗಿನ ಥರ. ಇವಾಗ ಎಲ್ಲ ಪಿನ್ ಟು ಪಿನ್ ತೋರಿಸ್ಬೇಕಾಗುತ್ತೆ ನಿಮ್ಗೆ. ತೋರಿಸ್ತೀನಿ. ಆ್ಯಂಡ್ ಇಲ್ಲಿ ನೋಡ್ರಿ ಹಿಂದೆಲ್ಲ ಎಷ್ಟು ಖತರ್ನಾಕ್ ಅದ. ಆ್ಯಂಡ್ ಸೌಂಡ್ಗಳು ಭಾಳ ಖತರ್ನಾಕ್. ಏನೋ ಒಂಥರ ಸೌಂಡ್ಗಳ್ನು ಬರಕತ್ತವ. ಅಂಜಿಗೆ ಬರತ್ತವ. ನಾ ನಿಜ ಹೇಳತ್ತೀನಿ, ಎದಿ ದಲ್ ಅನ್ಸಕತ್ತವ. ನೋಡಿ ಇವ್ರದ್ದೊಂದಿಟ್ಟು ಇವ್ರದ್ದು ನೋಡ್ರಿ ಹೆಂಗಾಗ್ಯದ ಅಂದ್ರೆ ನಮ್ಮ ಪಾಡ ಹೆಂಗಾಗ್ಯದ ಅಂದ್ರೆ ನಮ್ಮ ಸ್ನೇಕಿಂಗ್ ನೋಡ್ರಿ. ಇಲ್ಲಿ ಅಂಜಾಗತ್ತನವ ನಮ್ಮ ಸ್ನೇಕಿಂಗ. ಕರ್ಕೊಂಡ್ಬಂದಿದ್ದೆ ನಂದು ಥರ ಏನೋ. ಬರ್ರಿ ಇಲ್ಲೇ ಮುಂದದ ಹೆಣ ಸುಡೋದು ತೋರಿಸ್ತೀನಿ ಅಂತ ನಿಮ್ಗೆ. ನೋಡ್ರಿ ಇಲ್ಲೇ ಬಂದು ನೋಡ್ರಿ, ಇಲ್ಲಿ ಹೆಣ ಸುಡೋದು ಅದ. ಈ ಕಡೆಲ್ಲ ಗಿಡನು ಯಾರು ನಿಂತಂತ ಬಿಡ್ತೀನಿ. ಫುಲ್ ಅಂಜಿಕೆನೆ ಬಂತು ನೋಡ್ರಿ. ಇಲ್ಲಿ ಒಂದು ಲೈಟ್ ಹಾಕ್ಯಾರ. ಆ ಲೈಟ್ ಬೆಳಕು ಅದೇನಿಲ್ಲ, ಅದು ಏನೋ ಅದು ಗಾಯ್ಸ. ಅಲ್ಲೆಲ್ಲ ತೋರಿಸ್ತೀನಿ ಅಂತ ನಿಮ್ಗೆ. ಇಲ್ಲಿ ಇದು ತೋರ್ಸೋಕ್ಕಿಂತ ಮುಂಚೆ ಇವಾಗ ತೋರಿಸ್ತೀನಿ. ಇಲ್ಲಿ ಹಿಂದೆ ಹೆಣಗಳು ಸುಡ್ತಿರ್ತಾರಲ್ಲ, ಅವಾಗ ಜನ ನಿಂತು ಕಾಲು ನುಸ್ಕೋಬಾರ್ದು ಅಂತ ಹೇಳಿಕ್ಯಾರ ಚೇರ್ ಹಾಕ್ಸಾರ ನಮ್ಮ ವಿಜಯಪುರ ಪುರಸಭೆಯವರು. ನೋಡ್ರಿ ಇದೆಲ್ಲ ಎಷ್ಟು ಸ್ಕೇರಿ ಆಗ್ಯದ. ನಿಮಗೆ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಭಯ ಆಗ್ತದ. ಆ ಥರ ಅದ ಇಲ್ಲಿ. ನಿಮ್ಗೆ ಅನಿಸ್ಬೋದು ಇವ ಏನು ಬಿಡಪ್ಪ ಅನಿಸ್ಬೋದು. ನೋಡ್ರಿ ಇಲ್ಲಿ
ಇದೇ ನೋಡ್ರಿ ಇಲ್ಲಿ ಹೆಣ ಸುಡೋ ಜಾಗ. ಬರೀ ನೀವು ಮುಂದೆ ತೋರಿಸ್ತೀನಿ ಅಂತ ನಿಮ್ಗೆ ಯಾವ ಥರ ಯಾವ್ಯಾವ ಥರ ಸುಡ್ತಾರೆ ಅನ್ನೋದು. ಯಾಕಂದ್ರೆ ನಿಮ್ಮ ಸಲುವಾಗಿ ಎಲ್ಲ ಇದು ಇಲ್ಲಿ ಹೆಣ ಸುಡೋ ಜಾಗ ಇದು. ಏನಿಲ್ಲ ಅಂದ್ರೂ 5 ಜನಕ್ಕೆ ಒಮ್ಮೆಲೆ ಸುಡ್ಬೋದು. ಯಾಕಂದ್ರೆ ಡಿಸ್ಟಿಕ್ ಆಗುತ್ತೆ, ಡಿಸ್ಟಿಕ್ ಲೆವೆಲ್ ಅಂದರೆ ಸಿಕ್ಕಾಪಟ್ಟೆ ಅದಾವೆ ಇಲ್ಲಿ. ನಮ್ಗೆ ನಮ್ಮ ನಿಯರ್ ಬೈ ಸಿಕ್ಕಿದ್ದು, ಊರಾಗ ಸಿಕ್ಕಿದ್ದು ಇದೆ. ಸೊ ಹಿಂಗಾಗಿ ಬಂದೀವಿ. ಆ್ಯಂಡ್ ಇಲ್ಲಿ ಏನು ನಿಜ ಹೇಳ್ತೀನಿ, ಒಂಥರ ಹಾರ್ಟ್ ಬಿಟ್ ಜಾಸ್ತಿ ಆಗತ್ತದ. ಅಂದ್ರೆ ಭಯ ಎಲ್ರಿಗೂ ಇರೋದಲ್ಲ, ತೋರಿಸ್ಕೊಳ್ಳಲ್ಲ ಅಷ್ಟೇ. ನಮ್ಮದು ನೀವು ವಿಡಿಯೋ ಮಾಡೋಕೆ ಬಂದಕ್ಕೆ ನಮ್ಮದು ಹೇಳಲ್ಲ ಅದು, ಆ ಥರ ಆಗಕತ್ತದ. ಬರ್ರಿ ಇಲ್ಲಿ ಹೆಣ ಸುಡೋ ಜಾಗಗಳು ತೋರಿಸ್ತೀವಿ ಅಂತ ನಿಮ್ಗೆ. ನೋಡ್ರಿ ಗೈಸ್, ಇದ್ರ ಮೇಲೆ ಹೆಣ ಸುಡ್ತಾರಲ್ಲ ಅದು ಇದು. ಇಲ್ಲಿ ಹೆಣ ಸುಡೋ ಜಾಗ ಇದು. ಇಲ್ಲೆಲ್ಲ ಹೆಣ ಸುಡ್ತಾರ. ಆ ಕಡೆ ಅಲ್ಲಿನಿದೆ, ಅಲ್ಲಿ ಲೈನಾಗಿ ಅಲ್ಲಿ ತನ ಅದ. ಸಿಕ್ಕಾಪಟ್ಟೆ ಏನಿಲ್ಲ ಅಂದರೂ ಭಾಳ ಜನ ಸಿಗ್ಬೋದು. ಮ್ಯಾಗ ಇರ್ಬೋದೇನು, ಚಪ್ಪಲಿ ಹಾಕೊಂಡೇ ಇರ್ಬೋದು. ಯಾವುದೇ ಭೂತ ಪ್ರೇತಗಳಿದ್ದರು ಪ್ಲೀಸ್ ಮನ್ನಿಸ್ರಿ. ನೀರು ಸುಡ್ತಾನೆ ನಾವು ಫುಲ್ ಅಂಜಿಗೆ ಬರೋದ್ಮೇಲೆ ಟೈಮ್ 12 ಆಗ್ಯದ ನೋಡ್ರಿ. ಇದೆಲ್ಲ ಚೆತ್ತ ನಿಮ್ಗೆ ಅಷ್ಟು ಕ್ಲಿಯರ್ ನಿಮ್ಗೆ ಸೌಂಡ್ ಕೇಳಿಸ್ಕೊತಲ್ಲ. ನೀ ಅಂಜಿಸ್ಕೊಡ್ಬಿಡ್ಲಿ, ಈ ಮತ್ತು ತೀರಾ ಅಂಜಿನಿ ಇನ್ನೂ ಅಂಜಿಸ್ಬೇಡ. ನೋಡ್ರಿ ಗೈಸ್, ನೋಡ್ರಿ ಇಲ್ಲೇ ನಿಯರ್ ಬೈ ಹೆಣ ಸುಡೋ ಜಾಗ ಇದು. ನಿಮ್ಗೆ ನೋಡಿರ್ತೀರಿ, ಇಲ್ಲೇ ಜಾಗ ಅದ ನೋಡ್ರಿ. ಇಲ್ಲಿ ಹೆಣ ಸುಡೋದು. ಅಲ್ಲಿ 5 ಇದಾವ, 5 ಹೆಣ ಸುಡೋ ಜಾಗಗಳಿದಾವ ನೋಡ್ರಿ. ಇದೆಲ್ಲ ಕಾಂಪೌಂಡ್ ಇದೆ, ಸುತ್ತಮುತ್ತ ಕಾಂಪೌಂಡ. ಅಲ್ಲೆಲ್ಲ ಕುಂದ್ರಕ್ಕೆ ಜಾಗ ಮಾಡ್ಯಾರ. ಆ್ಯಂಡ್ ಅದು ಏನು ಅನ್ನೋದು ಒಳಗೆ ಹೋಗಿ ತೋರಿಸ್ತೀನಿ ಬರ್ರಿ ನಿಮ್ಗೆ. ಅಲ್ಲೊಂದು ಹುಲಿ ಅದ, ಅದು ಏನು ಅನ್ನೋದು ತೋರಿಸ್ತೀನಿ ಅಂತ ನೋಡ್ರಿ ಗೈಸ್. ನಿಮ್ಮ ಸಲುವಾಗಿ ಇದೆಲ್ಲ ನಮ್ಮದು ಏನಂತಾರ ಏನು ಒಂಥರ ಭಯ. ಯಾರು ನಮ್ಗೆ ಗೊತ್ತಿರೋ ಪ್ರಕಾರ ಕನ್ನಡದಾಗ ಮಾಡಿರ್ಬೋದು, ಬಟ್ ನಮ್ಮ ಉತ್ತರ ಕರ್ನಾಟಕದಾಗ ಫಸ್ಟ್ ಟೈಮ್ ಈ ಥರ ಸುಡುಗಾಡ್ದಾಗ ಬಂದು, ಅದು ರಾತ್ರಿ 12 ಗಂಟೆಗೆ ಊಟ ಮಾಡ್ತಿರೋದು, ಅದು ಬಾಡೂಟ. ಬರ್ರಿ ನಿಮ್ಗೆ ತೋರಿಸ್ತೀವಂತ ನೋಡ್ರಿ. ಇಲ್ಲೇನೋ ಅದ, ಇಲ್ಲಿ ಸಂಧಿ ಅದ ಒಂದು, ಅಷ್ಟೊಂದು ಕ್ಲಿಯರಾಗಿ ಕಾಣ್ತದೆ ಇಲ್ಲಿ ನಿಮ್ಗೆ ಗೊತ್ತಿಲ್ಲ. ಇಲ್ಲೊಂದು ಸೆಟ್ರಸ್ ಅಂಗಡಿ ಅದ. ಇಲ್ಲಿ ಬಾಗಿಲಲ್ಲಿ ಮಾಡಿದ್ನಲ್ಲೋ ಏನೋ ಇದು ಅದ. ಬರ್ರಿ ಇಲ್ಲಿ ಒಳಗೆ ಹೋಗೋಕ್ಕೂ ಏನೋ ಒಂಥರ ಭಯ. ಇವ್ರು ನೋಡ್ರಿ ಎರಡು ದೂರ ನಿಂತಾರ ಅಂಜಿ. ಒಳಗೆ ಹೋಗೋಕೆ ಏನೋ ಒಂಥರ ಭಯ. ಏನಿಲ್ಲ ಗಾಯ್ಸ್, ಅಲ್ಲಿ ಅದು ಹೆಣ ತರ್ತಾರಲ್ಲ, ಚಟ್ಟ ಅಂತಾರಲ್ಲ, ಚಟ್ಟ ಅದ. ಅಲ್ಲಿ ಒಳಗೆ ಹೋಗೋಕೆ ಅಂಜಿಗೆ ಬರತ್ತ ನನಗೆ. ನಾ ಹೋಗಲ್ಲ, ನಿಜ ಹೇಳ್ತೀನಿ, ನಾ ಅಲ್ಲಿ ಹೋಗಲ್ಲ. ಇವ್ರು ನೋಡ್ರಿ ಇಲ್ಲಿ ಸಿಕ್ಕಾಪಟ್ಟೆ ಭಯ ಆಗ್ಲಕತ್ತದ. ಆ್ಯಂಡ್ ನಿಮ್ಗೆ ತೋರಿಸ್ತೀನಿ ಅಂತ. ಆ್ಯಂಡ್ ಇಷ್ಟೇ ನೋಡ್ರಿ ಗಾಯ್ಸ್, ಇದು ಹೆಣ ಸುಡೋ ಜಾಗ ಇದು. ಇದೆಲ್ಲ ಹೆಣ ಸುಡೋ ಜಾಗ. ಇಷ್ಟು ಇದೆ ಹೆಣ ಸುಡೋ ಜಾಗ ಇದು. ಇವರಿಬ್ಬರು ನಮ್ಮ ಹುಲಿಗಳು ನನ್ನ ಸಾಥ್ ಕೊಡಕ್ಕಂತೇಳಿ ಬಂದಾರ. ನಾ ಒಬ್ಬ ಹೋದ್ರೆ ಎಲ್ರಿಗೆ ಕರ್ಕೊಂಡು ಹೋಗೋದು ನಮ್ಗೆ ಗುರಿ. ನಮ್ಮ ದೋಸ್ತರಿಗಿನ ಹೆಚ್ಚಿನ ನಮ್ದೇನದ್ರಿ. ಬರ್ರಿ ಇವಾಗ ಅಲ್ಲಿ ಆ ಸೈಡ ಗೋರಿಗಳಿರೋ ಪ್ರದೇಶಕ್ಕೆ ಹೋಗಮ್ಮಂತ. ಇವಾಗ ಹೆಣ ಸುಡೋ ಎಲ್ಲಾರು ಕರ್ದಂಗಲಾಗತ್ತದೆ. ನಿಜವಾಗ ಏನೋ ಒಂಥರ ಸೌಂಡ್, ಯಾರೋ ಮಾತಾಡ್ದಾಗ ಕರ್ದಂಗೆ ಸೌಂಡ್ ಆಗಕತ್ತದ. ನಿಜ ನಿಮ್ಗೆ ಸುಳ್ಳು ಅನ್ಬೋದು. ರಾತ್ರಿ 12 ಗಂಟೆಗೆ ಟೈಮ್ ತೋರಿಸ್ತೀನಿ ರೀ ನಿಮ್ಗೆ. ಆದ್ರೆ ಸ್ವಲ್ಪ ಲೈಟ್ ಇದೆ ನೋಡ್ರಿ, ನೀವೇ ನೋಡ್ರಿ, ಕಣ್ಣಾರೆ ನೋಡ್ರಿ ಎಷ್ಟಾಗೆ ಟೈಮ್ ರಾತ್ರಿ 12:15 ಆಗ್ಯದ. ಇವಾಗ ಇಲ್ಲಿ ಬರೋದಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಏನೋ ಒಂಥರ ಭಯನೂ ಆಗ್ತದ. ಗಿಡ ನೋಡ್ರಿ ಎಷ್ಟು ಭಯಾನಕ. ನೋಡ್ರಿ ಯಾವ ಥರ ಅನ್ಸುತ್ತೆ ನೋಡ್ರಿ ಗಿಡ. ನೋಡ್ರಿ ಇಲ್ಲಿ ಈ ಥರ ಇದ್ರೆ ಯಾರಿಗೆ ಭಯ ಆಗಲ್ಲ.
ನೀವು ನೋಡ್ರಿ ಇಲ್ಲಿ ಯಾವ್ದು ದೊಡ್ಕೊಂಡ್ರೆ ನೋಡ್ರಿ ಯಾವ ಥರ ಅದ ನೀವು ಅನ್ಸ್ಬೋದು ಇದು ಏನಪ್ಪ ಭಾಳ ಕೆಟ್ಟದ ಬರ್ರಿ ಅಂತ ಅಲ್ಲಿ ರುದ್ರಭೂಮಿಗೆ ಹೋಗಂತ ಸ್ಮಶಾನಕ್ಕೆ ಗೋರಿಗಳಿರೋ ಪ್ರದೇಶಕ್ಕೆ ಅಲ್ಲಿ ಸಿಗ್ತೇನೆ ನಿಮ್ಗೆ ನೋಡ್ರಿ ಗೈಸ್ ಇವಾಗ ರುದ್ರಭೂಮಿಗೆ ಬಂದಿನಿ ಹಿಂದೆ ಕಾಣೋದೇ ರುದ್ರಭೂಮಿದು ಏನಂತಾರೆ ಗೇಟ ಒಳಗೆ ಎಂಟ್ರ್ ಆಗಮಂತ ಬರ್ರಿ ಫಸ್ಟ್ ಸ್ಟಾರ್ಟಿಂಗ್ ಯಾವ ಥರ ಹಿಂದ್ಗಡೆ ಸ್ಟಾರ್ಟಿಂಗ್ ನೋಡ್ರಿ ಯಾವ ಥರ ಕಾಣಕತ್ತದ ಅದು ದೆವ್ವನೇ ಮಾಡಿದೆ ಅದು ಯಾರು ನಿಂತಾರೆ ಅಂದ್ಕೊಂಡಿದ್ದೆ ಸ್ಟಾರ್ಟಿಂಗ್ ಯಾವ ಥರ ಕಾಣಕತ್ತದ ನೋಡ್ರಿ ಇಲ್ಲಿ ಎಲ್ಲ ಗೋರಿಗಳದಾವ ಎಲ್ಲ ಮೇಲೆಲ್ಲ ಗೋರಿಗಳದಾವ ಎಲ್ಲ ಸುತ್ತಮುತ್ತ ಮನೆ ಅದಾವ ಬಟ್ ಬರ್ರಿ ನಿಮ್ಗೆ ಒಳಗೆ ಹೋಗಿ ತೋರಿಸ್ತೀನಿ ಬರ್ರಿ ನಿಮ್ಗೆ ನೋಡ್ರಿ ಗಾಯ್ಸ್ ಇವಾಗ ಜಸ್ಟ್ ನಾವು ಗೋರಿ ಅಂದ್ರೆ ರುದ್ರಭೂಮಿ ಸ್ಮಶಾನದ ಒಳಗೆ ಎಂಟ್ರ್ ಆಗೀನಿ ನನ್ನ ಹಿಂದೆ ಕಾಣ್ತಿರೋದೆಲ್ಲ ಗೋರಿಗಳ ರಾಶಿನೇ ಇದ್ದಾವೆ ಇಲ್ಲಿ ರಾಶಿನೇ ಅದಾವೆ ಇಲ್ಲಿ ಬರ್ರಿ ನಿಮ್ಗೆ ನಾನು ಕರ್ಕೊಂಡೋಗಿ ತೋರಿಸ್ತೀನಿ ಅಂತ ನಿಮ್ಗೆ ಎಲ್ಲ ಥರ ನನ್ನ ಗ್ಯಾಂಗಿನವ್ರಿಗೆ ಕರ್ಕೊಂಡು ನೋಡ್ರಿ ಇವೆಲ್ಲ ಪೂರಾ ಗೋರಿನೇ ಅದಾವ ಅವ್ರ ಮೇಲೆಲ್ಲ ಲಿಂಗ ಮಾಡ್ಯಾರ ಇದೆಲ್ಲ ಗುಡ್ಡ ಟೈಪ್ ಅದ ನೋಡ್ರಿ ಎಲ್ಲ ಗೋರಿಗಳದಾವ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಗೋರಿಗಳದಾವ ಇಲ್ಲಿ ಗೋರಿಗಳು ಹೆಂಗಂದ್ರೆ ಸತ್ತವ್ರದ್ದು ಗೋರಿ ಅದಾವಲ್ಲ ಇಲ್ಲಿ ನೈಟ್ ಟೈಮ್ದಾಗ ಹುಳಗಳು ಒಂದೊಂದು ಸೌಂಡ್ ಜೀ ಅಂತೇಳಿ ಅದು ತೀರಾ ಜಾಸ್ತಿ ಅನ್ಸ್ಲಾಕತ್ತಿದ್ದು ನಮ್ಗೆ ಏನೋ ಬರ್ರಿ ಅಲ್ಲೆಲ್ಲ ಹೋಗಿ ಒಂದು ಚಲೋದೊಂದು ಗೋರಿ ನೋಡಮಂತ ಗೋರಿ ನೋಡಿ ಎಲ್ಲ ಹಾಸ್ಕೊಂಡು ಕುಂತು ಶಿಸ್ತು ಜಡಮಂತ ಬಾಡೂಟ ಮಾಡಮಂತ ಬರ್ರಿ ನೋಡ್ರಿ ಗಾಯ್ಸ ಇವಾಗ ನಾನು ಜಸ್ಟ್ ಇಲ್ಲಿ ಗೋರಿಗಳ ಹತ್ರ ಬಂದಿದ್ದೀನಿ ಗೋರಿಗಳು ಹಿಂದೆಲ್ಲ ಗೋರಿಗಳದಾವ ಗೋರಿಗಳು ಯಾವ ಥರ ಇದಾವೆ ಅಂದ್ರೆ ನೋಡ್ರಿ ಅಲ್ಲಿ ನನ್ನ ಹಿಂದ್ಗಡೆ ಒಂದು ಗೋರಿ ಕಾಣಕತ್ತದ ಫೋಟೋ ಅಕ್ಷರ ಆ ಫೋಟೋ ಯಾವ ಥರ ಕಾಣಕತ್ತ ಅಂದ್ರೆ ತಾತಾವು ಅಜ್ಜಿ ಏನದ ಗೊತ್ತಿಲ್ಲ ಫೋಟೋ ಮಾತ್ರ ಫುಲ್ ಸ್ಕೇರಿ ಇಲ್ಲಿ ಯಾರೋ ಕುಂತಾರ ಅನ್ನೋ ಥರ ಕಾಣಕತ್ತದ ನಿಮ್ಗೆ ತೋರಿಸ್ತೀನಿ ನೋಡ್ರಿ ಇಲ್ಲಿ ಲೈಟ್ ಹಾಕಿ ಅದಕ್ಕೆ ಲೈಟ್ ಇದೆ ನೋಡಿ ಗೈಸ್ ಅದು ಅಲ್ಲಿಂದ ಫೋಟೋ ಅಕ್ಷರ ಅದು ಎಷ್ಟು ಅಂಜಿಕ್ ಬರಕತ್ತದಂದ್ರೆ ಈ ಕಡೆ ಇಡೋಲೆ ಇಲ್ಲಿ ವೈಟಿಗೆ ಇಲ್ಲಿ ಹಿಂದೆ ಇಲ್ಲಿ ಹೋಗ್ತಾರ ಅದು ನೋಡಂತೂ ಸಿಕ್ಕಾಪಟ್ಟೆ ಭಯ ಆಗ್ಲಕತ್ತದ ಅಲ್ಲೆಲ್ಲ ಗೋರಿಗಳು ಅದಾವ ನೋಡ್ರಿ ಎಲ್ಲ ಗೋರಿಗಳು ಆ್ಯಂಡ್ ಇಲ್ಲೊಂದು ಮ್ಯಾಗ ಲೈಟ್ ಅದ ಆ ಲೈಟ್ ಒಂದು ಬ್ಲಿಂಕ್ ಆಗಂಗೆ ಹಾಕ್ಯಾರೋ ಈಗ ಬೇಕ್ರಿ ಅಂತ ಹಾಕ್ಯಾರೋ ನಮ್ಗೆ ಅಷ್ಟು ತಿಳಿಯಾಗ್ಯದ ಆ ಲೈಟಿಂದ ಮಾತ್ರ ಸಿಕ್ಕಾಪಟ್ಟೆ ಭಯ ಆಗ್ತದ ಯಾಕಂದ್ರೆ ಗೋರಿಗಳು ಹಿಂಗೆ ಮಿಂಚ್ಲಾಕತ್ತಾವ ಹಿಂಗೆ ಲೈಟ್ ಬೀಳೋದು ಹೋಗೋದು ಮಾಡ್ತಾರ ಇಲ್ಲ ಗೋರಿಗಳು ಮಿಂಚ್ಲಾಕತ್ತಾವ ಬರ್ರಿ ಅಲ್ಲಿ ಹೋಗಿಂದ ಒಂದು ಚಲೋದೊಂದು ಗೋರಿ ನೋಡ್ಕೊಂಡು ಊಟ ಮಾಡಮಂತ ನೋಡಿ ಗಾಯ್ಸ್ ಇದು ಚೀಲ ಇದ್ರಾಗ ಏನೋ ಹಾಕ್ಯಾರ ಇದು ಮಣ್ಣಿದ್ದಂತ ಕಾಣ್ತದ ಓಪನ್ ಮಾಡೋಣ ನಾವು ಸುಳ್ಳಾರ ಗಾಯ್ಸ್ ನೋಡ್ರಿ ರಿಯಲ್ ಆಗಿ ಸೌಂಡ್ ಬರಕತ್ತಲ್ಲ ಆ ಗೋರಿ ಹತ್ರ ಹೋಗಂಬರ್ರಿ ಗಾಯ್ಸ್ ಇದೇನು ಆ ಗೋರಿ ಹತ್ರ ಹೋಗಂಬರ್ರಿ ಗಾಯ್ಸ್ ನಾವು ಎಲ್ಲ ಗೋರಿ ಆ ಗೋರಿ ಹತ್ರ ಹೋಗಮು ಮುಚ್ಚ ರಿಯಲ್ ಆಗಿ ಬರಕತ್ತ ಮುಚ್ಚ ರಿಯಲ್ಲಾಗಿ ನಾಯಿ ಹೇಳಕತ್ತ ಅನ್ಸುತ್ತ ನಾಯಿಗಳದಾವ ಆ ಸೈಡ್ ಇದ್ದಂತ ನಾಯಿಗಳು ಆ ನಾಯಿಗಳು ಹೇಳಕತ್ತ ಅನ್ಸುತ್ತ ನಮ್ಮ ಸ್ನೇಕಿಂಗ್ ನೋಡ್ರಿ ಫುಲ್ ಭಯ ಬಿತ್ತಾನ ಸ್ನೇಕಿಗಳು ಅವ್ನ ಮುಖ ನೋಡ್ರಿ ಗೈಸ್ ಪಾಪ ಅಮಾಯಕ ಹಿಡ್ಕೊಂಬಂದು ಈ ಥರ ಹಿಂಸೆ ಕೊಟ್ರೆ ಯಾರು ಬದುಕ್ತಾರೆ ಬರೀ ನೋಡಮಂತ ನನಗೂ ಇನ್ನೂ ಗೊತ್ತಿಲ್ಲ
ಅಲ್ಲಿ ನಾಯಿ ಅಳ್ತದೆ ಮ್ಯಾಗ, ಅಲ್ಲಿ ಗುಡ್ಡ ಟೈಪ್ ಅದ ಇದು, ಅಲ್ಲಿ ಎಲ್ಲೋ ನಾಯಿ ಅಳ್ಳಕತ್ತದ, ಸೌಂಡ್ ಬರತ್ತದ ಅಲ್ಲಿ ಅಳ್ಳತ್ತಿದ್ದು. ಅದು ನೋಡ್ಕೊಂಡು ತೊಗೊಂಬರ್ರಿ ಅಂತ ಇಲ್ಲಿಂದ ಹೋಗ್ಬೇಕು. ಅದೇ ಲೈಟ್ ನೋಡಿ ಗೈಸ್, ಬ್ಲಿಂಕ್ ಮಾಡ್ತಾ ಇರೋದು ಇದು ಬ್ಯಾಟ್ರಿ ತೆಗೆದು ತೋರಿಸ್ತಾರೆ ನಿಮ್ಗೆ ಯಾವ ಥರ ಕಾಣ್ತಾನೆ ನಾವು ನೋಡ್ರಿ, ಯಾವ ಥರ ಬ್ಲಿಂಕ್ ಆಗಲತ್ತ ನೋಡ್ರಿ. ಇದು ಒಟ್ಟು ಗೋರಿಗಳು ಮಿಂಚಲಕತ್ತಾವಾಗ ಕತ್ತಲ್ದಾಗ ದೇವ್ರ ಪೂರ ಮಿಂಚ ಅಜ್ಜನವರು ನೋಡಂಬ. ಸಿಕ್ಕಾಪಟ್ಟೆ ಭಯ ಆಗತ್ತದ. ನಮ್ಮ ಸ್ನೇಕಿಂಗ್ ಅಂತೂ ನಿಜವಾಗ್ಲೂ ಸಿಕ್ಕಾಪಟ್ಟೆ ಭಯ ಆಗತ್ತದ. ಆದರೂ ಏನು ಮಾಡೋಕ್ಕಾಗಲ್ಲ, ನಿಮ್ಮ ಸಲುವಾಗಿ ಅಂತ ಬಂದೀವಿ. ಇಲ್ಲಿ ಅಂಕಲ್ ಇದ್ದಾರೆ, ಯಾರು ಇಲ್ಲಿ ಇದ್ದಾರೆ ನೋಡ್ರಿ. ಮತ್ತು ಇಲ್ಲಿ ನೋಡಿಕೊಂಡು ಫುಲ್ಲೆಲ್ಲ ಮೇಲೆಲ್ಲ ಹಳೆವು ಮತ್ತು ಹೊಸವು ಗೋರಿಗಳದಾವ, ಸಿಕ್ಕಾಪಟ್ಟೆ ಗೋರಿಗಳದಾವ ಇಲ್ಲಂತೂ. ಇವಾಗ ನಾವೊಂದು ಯಾವುದಾದ್ರೂ ಒಂದು ದೊಡ್ಡ ಗೋರಿ ಹುಡುಕಾಡ್ಕೊಂಡು ಸಾಫ್ ಮಾಡ್ಕೊಂಡು ಸ್ವಚ್ಛ ಮಾಡಿ ಅದ್ರ ಮೇಲೆ ಬಾಡೂಟ ಮಾಡಬೇಕು. ಬರ್ರಿ ಇದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿದೆ, ಇನ್ನೂ ಸ್ವಲ್ಪ ನಿಮ್ಗೆ ತೋರಿಸ್ತೀನಿ ಅಂತ ಬರ್ರಿ. ನೋಡ್ರಿ ಎಲ್ಲ ಗೋರಿಗಳ ಮೇಲೆ ಶಿವಲಿಂಗ ಇಟ್ಟರ, ಅದೆಲ್ಲ ಮೇಲೆ ಇಲ್ಲೆಲ್ಲ ಅದ. ನಿಜವಾಗ್ಲೂ ಭಯ ಆಗಲಾಗತ್ತದ ನೋಡ್ರಿ. ಎಲ್ಲ ಗೋರಿಗಳು ತುಂಡವ. ಸ್ಮಶಾನದಾಗ ಬಂದು ನಾವು ಈ ಥರ ವಿಡಿಯೋ ಮಾಡೋದು ಮನೆಯವ್ರಿಗೆ ಗೊತ್ತಿಲ್ಲ, ಮನೆಯವ್ರಿಗೆ ಗೊತ್ತಾಗ ಕಾಲು ಮರಿಯಾರ ಹುರಿತಾರ. ನಿಮ್ಗೆ ನಮ್ಮ ಎಕ್ಸ್ಪೀರಿಯೆನ್ಸ್ ಹೇಳ್ತೀವಿ, ಏನು ಎಂತ ನಮ್ಗೆ ಕಾಣ್ತು ಏನು ಕಂಡಿಲ್ಲ ಅನ್ನೋದು. ಆ್ಯಂಡ್ ಬರ್ರಿ ಊಟ ಮಾಡೋಕ್ಕೆ ಸಿಗುತ್ತೆ ನಿಮ್ಗೆ. ನೋಡ್ರಿ ಗಾಯ್ಸ್, ಇವಾಗ ಹಿಂದಗಡೆ ಗೋರಿ ಅದಾವ, ಈ ಸೈಡು ಗೋರಿ ಅದಾವ. ಇಲ್ಲಿ ನಾವೆಲ್ಲ ತಂದಿರೋ ಸಾಮಾನುಗಳನ್ನ ಇಲ್ಲಿ ನಡಬಾರ್ಕ್ ಇಡಬೇಕು. ಆ್ಯಂಡ್ ಗೋರಿಗಳು ಅಷ್ಟು ಚೆಂದ ಇಲ್ಲ, ಅದ್ರ ಮ್ಯಾಲೆ ಕೂತಿಲ್ಲಕ, ಅದ್ರ ಮುಂದೆ ಕೂತಿಲ್ಲಕತ್ತೀವಿ. ಅದರ ಏನಿಲ್ಲ, ಏನಾದ್ರು ತಂದೀವಿ ಅವೆಲ್ಲ ಓಪನ್ ಮಾಡ್ತೀನಿ. ಇವಾಗ ಯಾವುದಾದ್ರು ದೆವ್ವ ಬಂದು ನನಗೊಂದು ಇಷ್ಟು ಅಂತೇಳಿ ಕೈ ಹಾಕ್ಬೇಕು. ನೆಲದಾಗಿನ ಹಿಂಗೆ ಕೈ ಬರೋ ಗ್ಯಾಸ್ ಯಾವ ಥರ ಅನ್ಸುತ್ತಂದ್ರೆ ಅದು ನಿಮ್ಗೆ ಇದೆಲ್ಲ ಬಿಚ್ಚ ಬೆಳಗ್ಗೆ ಹನಿ ಅಷ್ಟು ದೂರ ಆಚೆ ಕಡೆ ಅದು ಲೈಟ್ ಬಂದು ನಾವು ಏನೋ ಮಾಡ್ತಾಯಿದ್ದೀವಿ. ಫುಲ್ಲು ಸ್ಕೇರಿ ಕಳನೆ, ಫುಲ್ಲು ಭಯ. ನನಗಂತೂ ಜೀವನದಾಗ ಅಂಜಿರಲಿಲ್ಲ, ಬಟ್ ಇವಾಗಂತೂ ಏನು ಸೌಂಡ್ ಬರತ್ತೆ, ಏನು ಸೌಂಡ್ ಬರ್ತದೆ. ಈಗ ಬೇಗ ಊಟ ಮಾಡ್ತೀವಿ ಹೋಗಂಬರಿಗೆ. ಆ್ಯಂಡ್ ಅವ್ರು ಕೂಡ ನಮ್ಮ ಪೊಲೀಸ್ನವ್ರದ್ದೊಂದು ಕಾಟ ಜಾಸ್ತಿ, ಸಿಕ್ಕಾಪಟ್ಟೆ ಜಾಸ್ತಿ. ಯಾಕಪ್ಪ ಅಂದರೆ ನೈಟ್ ಟೈಮಲ್ಲೆಲ್ಲ ಈ ಥರ ರೌಂಡ್ಸ್ ಹೊಡಿತಾರ ನಮ್ಮ ಬಿಜಾಪುರದಾಗ. ಸೊ ಏನೂ ಅನ್ಸೋದಿಲ್ಲ, ಪಟ Yo te ofrezco Maroko. ಟಾರ್ಚ್ ಆಫ್ ಮಾಡು, ಬಂದವ್ರಕ್ಕೆ ಯಾರೇ ಚೆನ್ನಾಗಿ ರೌಂಡ್ ಹೋಗ್ಕೊಂಡು ಬನ್ನಿ. ಸಿಕ್ಕಾಪಟ್ಟೆ ಭಯ ಆಗತ್ತೆ ನನಗಂತೂ. ಇದು ಎಗ್ ರೈಸ್ ಗೈಸ. ಆ್ಯಂಡ್ ಇದು ಚಿಕನ್ 65, ಚಿಕನ್ 65 ಏನೋ ಸೌಂಡ್ ಆಗ್ಲಕತ್ತದ. ಗೈಸ್ ಚಿಕನ್ 65 ದೆವ್ವಗಳೇನಾದರೂ ಈ ವಾಸನೆ ಬಂದು ಸಿಕ್ಕಾಪಟ್ಟೆ ಭಯ. ಆ್ಯಂಡ್ ಯಗ್ಗ ಇದರಲ್ಲಿ
ನೀನು ಟಾರ್ಚ್ ಆಫ್ ಮಾಡೋ ಮರ ಮುಗಿಸಿ ಇವಾಗ ಎಲ್ಲ ರೆಡಿ ಮಾಡೀನಿ. ಇವಾಗ ನನ್ನ ಫ್ರೆಂಡ್ಸಿಗೆ ತೊಗೊಂಡು ಊಟ ಮಾಡೋದು ಇವಾಗ ಏನು ಅನ್ನೋದು ನಮಗೆ ನಿಮ್ಗೆ ಹೇಳ್ತೀನಿ ಅಂತ. ಬರ್ರಿ ಇವಾಗ ಸ್ಟಾರ್ಟ್ ಮಾಡ್ತೀನಿ ಅಂತ. ನೋಡಿರಿ ಗಾಯ್ಸ್, ಇವಾಗ ನಾವು ಆಲೈಟ್ ತೆಗಿ ಮಚ್ಚ. ನೋಡಿರಿ ಗಾಯ್ಸ್, ಇವಾಗ ಊಟಕ್ಕಂತ ಕುಂದ್ರೋದು ಇರ್ತದೆ. ಆ್ಯಂಡ್ ನಮ್ಗೆ ಬೇಡ ಇದು. ನಾವು ಒಂದಿಷ್ಟು ಉಡ್ಡಿ ಏನಂತಾರ ಊಟ ಒಂದಿಷ್ಟು ಬೇರೆದ ನಮ್ಮ ಬೇಕು ಇದೇನೋ ಅವ್ರಿಗೆ ಒಂದಿಷ್ಟು ರೆಡಿ ಮಾಡೋಣ. ಯಾಕಂದ್ರೆ ಇಲ್ಲಿ ಅವ್ರ ಮನೆಗೆ ಬಂದು ನಾವೇ ತಿಂದ್ರೆ ಇದು ಆಗುತ್ತೆ. ಅವ್ರಿಗೆ ಇಷ್ಟು ರೆಡಿ ಮಾಡೋಣ. ಚಿಕನ್ 65 ಎಗ್ ದೆವ್ವ ನೀನೇನಾದರೂ ಇದ್ರೆ ಬಂದು ತಿಂದುಬಿಡು, ನಮಗೆ ಮಾತ್ರ ಬೇಡ, ಇದು ನಾವು ತಿಂದು ಹೋಗ್ತೀವಿ. ಬರ್ರಿ ನಮ್ಮ ಫ್ರೆಂಡ್ಸ್ ಕೂಡ ಮಂತ್ ಕುಂತ್ಕೊಂಡು ಉಣ್ತಿಂತೀವಿ. ನೋಡಿರಿ ಗಾಯ್ಸ, ನಾವು ಇಲ್ಲಿ ಸ್ಮಶಾನದಾಗ ಕೂತು ಊಟ ಮಾಡಕತ್ತೀವಿ. ಇವಾಗ ನಾನು ಒಬ್ಬನೇ ಅಲ್ಲ, ಇವರಿಬ್ಬರಿಗೆ ತೊಗೊಂಡು ಊಟ ಮಾಡಕತ್ತೀನಿ. ಬರ್ರಿ ಸ್ಟಾರ್ಟ್ ಮಾಡೋಮಂತ. ಅದು ನಾವು ಎಡೆ ಅಂತ ಹೇಳಿಕೆ ಅವ್ರಿಗೆ ಇಟ್ಟಿವಿ. ನಮಗೆ ಯಾವುದೂ ತಕ್ಲೀಫ್ ಇಲ್ಲಾರ್ದೆ ಉಣಂಗೆ ಮಾಡೋಮಂತ ಸ್ವಲ್ಪ ಒಂದಿಷ್ಟು ಬೇಡ್ಕೊಂಡು ಬರ್ರಿ. ದೇವ್ರೆ, ನಾವು ಯಾರಿಗೂ ತಕ್ಲೀಫ್ ಕೊಡೋಕ್ಕೆ ಬಂದಿಲ್ಲ, ಯಾರಿಗೂ ತೊಂದರೆ ಕೊಡೋಕ್ಕೆ ಬಂದಿಲ್ಲ. ಸುಮ್ಮನೆ ಒಂದು ಚಾಲೆಂಜ್ ಅಂತ ಬಂದಿರೋದು. ಬಂದು ವಿಡಿಯೋ ಮಾಡಿಕೊಂಡು ಊಟ ಮಾಡ್ಕೊಂಡು ಹೋಗ್ತೀವಿ. ಏನು ತಕ್ಲೀಫ್ ಕೊಡಬೇಡ್ರಿ. ನೀವು ಸುತ್ತಮುತ್ತಲಿರೋರು, ಅಣ್ಣಗಳೇ, ಅಕ್ಕಗಳೇ, ಕಾಕಾ, ಬಾಬಾ ಎಲ್ಲರೂ ಈಗ ಬರೀ ಸ್ಟಾರ್ಟ್ ಮಾಡೋಮಂತ. ಫಸ್ಟ್ ಟೈಮ್ ಮುಚ್ಚ ಲೈಫ್ನಾಗ ಮುಂದ್ಗಡೆ ಎಷ್ಟು ನಾನ್ ವೆಜ್ ಇದ್ರು ಊಟ ಮಾಡೋಕ್ಕೆ ಮನಸ್ಸು ಆಗ್ತಿಲ್ಲ. ಚಿಕನ್ ಸ್ನೇಕಿಂಗ್ ಅಂತೂ ಇಷ್ಟು ಅನ್ಸಾಕತ್ತಾನ ಗೈಸ, ಏನು ಹೇಳೋಕ್ಕಾಗಲ್ಲ. ಸಿಕ್ಕಾಪಟ್ಟೆ ಅನ್ಸಾಕತ್ತಾನ ಸ್ನೇಕಿಂಗ. ಅವ್ನ ಮುಖ ನೋಡ್ರಿ, ಮುಖ ತರ್ತಾನೆ. ನೋಡ್ರಿ ಗೈಸ, ಅವನು ಸಾಂಗ್ ಬಂದಂಗಲ್ಲ ಪಟಪಡ್ತೀನಿ ಹೋಗಿ ನೋಡ್ರಿ. ಒಂದಾಗಿರ್ಬೋದು ಕಣ, ಅವಾಗಲೇ ಆಗಿತ್ತು. ಒಂದೆರಡು ಒಂದಾಗಿರ್ಬೋದು. ಬೆಸ್ಟ್ ಅದ, ಬಟ್ ಗಂಟಲಿಗೆ ಇಳಿಯದ ಅಂಜಿಕೆಯಿಂದ. ಈಟಿಂಗ್ ಚಾನಲ್ ಸ್ನೇಕಿಂಗಿನ ಮುಖ ನೋಡ್ಬೇಕು ಆ ಥರ ಆಗಿದೆ. ನಾನು ಬೇಕು ಅಂತ ಅನಿಸಿದ್ದು. ನಾನು ಪ್ಲ್ಯಾನ್ ಮಾಡ್ಕೊಂಬಂದಿದ್ದೆ ಊಟಕ್ಕೆ ಕುಂತಾಗ ಇವ್ರಿಗೆ ಒಬ್ಬರಿಗೆ ಹೊಂದಿಸ್ಬೇಕಂತ ಹೇಳಿದಾರೆ. ನಿಜವಾಗ್ಲೂ ರಿಯಾಕ್ಷನ್ ಕರೆಕ್ಟ್ ಬೆಂಕಿ ಬಂತು. ಬರೀ ಪಟ ಮುಗಿಸ್ತೀವಿ ಊಟ ಮುಗಿಸಿದಾರ. ಆಮೇಲೆ ಇದು ನಿಮ್ಗೆ ನೋಡಿದ್ರೆ ಸರ್ ಎಲ್ಲ ಮುಗಿಸಿ ಫಟ್ ಮಾಡಿವೆ. ಸಪ್ಪ ಖಾಲಿ ಸಪ್ಪ ಮಾಡಿವಿ.
ಅದು ತಗೊಳ ಒಂದು ಪೀಸ್ ತಗೋ ಏನು ನಿನ್ ಬೇಕಾದ್ರೆ ಹೊರಗೆ ಕೊಡ್ತೀನಿ ಬೇಡ ಬೇಡ ಅಣ್ಣ ನೋಡುವ ಅಣ್ಣ ದೇವ ಬಂದು ನಮ್ಮ ಸಿಟಿಗೆ ಹತ್ಬಿಡು ಅದು ಅವ್ರಿಗೆ ಬಿಟ್ಟು ದೇವ ನಮ್ಮ ಸಿಟಿಗೆ ಇರ್ತೈತಿ ಒಂದು ಪೀಸ್ ಮಾಡು ನೀನು ಹೊರಗಡೆ ಮತ್ತೆ ಪ್ಲೇಟ್ ಕೊಡ್ತೀನಿ ಅಂತ ನೀನು ತಿನ್ನತ್ತೆ ಕೊಡಿಸು ಹಾಂ ಹೊರ ಚಲೋ ಆಗ್ತಿತ್ತು ಅಣ್ಣ ಅದ್ರ ಆಗಲ್ಲ ನೀನು ಸಾಕು ಇದು ತಿನ್ನು ನೀನು ಹೊರ ಬೇಕಾದ್ರೆ ಕೊಡ್ತೀನಿ ನೀನು ಎಲ್ಲ ಕ್ಲೀನ್ ಮಾಡ್ತೀವಿ ಗಾಯ್ಸ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಸಿಗ್ತೈತೆ ನಿಮ್ಗೆ ಇದು ಸ್ವಚ್ಛ ಭಾರತ್ ಅಭಿಯಾನ ಇರ್ಬೇಕು ಇಲ್ಲೆಲ್ಲ ಈ ಥರ ಹೊಲ್ಸ್ ಮಾಡಿ ಹೋಗ್ಬಾರ್ದು ಜಾಸ್ತಿ ಜನ ಕುಡಿದು ಮಾಡಿ ಹೋಗ್ತಾರೆ ಆ ಥರ ಮಾಡಬಾರ್ದು ಯಾರು ಅವರು ಬಂದಾಗ ಎಷ್ಟು ಬರ್ತಾರೆ ಗೊತ್ತಿಲ್ಲ ನಮ್ಮಂತ ನೀವು ಒಂದು ಆಗಿರ್ಬೋದು ಬೇಗ ಬೇಗ ಎಲ್ಲ ಸ್ವಚ್ಛ ಮಾಡಿಬಿಟ್ಟು ನೀವು ಹೋಗೋದು ಸಿಗ್ತಿರ್ಲಿಲ್ಲ ನೋಡ್ರಿ ಗಾಯ್ಸ್ ಇವಾಗ ಜಸ್ಟ್ ಊಟ ಮಾಡಿಕೊಂಡು ವಾಪಸ್ ಹೊರಗೆ ಹೊಂಟಿವಿ ಇವಾಗ ಮಸ್ತ್ ಅಂತ ಊಟ ಆಯ್ತು ನಾನ್ ವೆಜ್ ಊಟ ಬಟ್ ಅಷ್ಟು ಉಳ್ಳಾಕ ಮನ್ಸು ಆಗಲಾಗಿತ್ತು ಸೊ ನಮ್ಮ ಎಕ್ಸ್ಪೀರಿಯನ್ಸ್ ಅಂದ್ರೆ ಏನು ಹೇಳ್ಬೇಕಂದ್ರೆ ನಮ್ಮ ಎಕ್ಸ್ಪೀರಿಯನ್ಸ್ಲಿಂದ ನಮಗಂತೂ ಏನೂ ಕಂಡಿಲ್ಲ ಆ್ಯಂಡ್ ನಾಳೆ ಏನಾಗುತ್ತೋ ಅದು ನಮಗೆ ಗೊತ್ತಿಲ್ಲ ಇವತ್ತಂತೂ ನಮಗೇನು ಕಂಡಿಲ್ಲ ರಾತ್ರಿ 1 ಗಂಟೆ ಆಗ್ಯದ ಬೇಕಾದ್ರೆ ಟೈಮ್ ತೋರಿಸ್ತೀನಿ ನಿಮ್ಗೆ ಅಷ್ಟು ನಂಬಿಕೆ ಇಲ್ಲ ಅಂದ್ರೆ ಟೈಮ್ ತೋರಿಸ್ತೀನಿ ಅಂತ 1 ಮಿನಿಟ್ ವೇಟ್ ಮಾಡಿರಿ ನೋಡಿ ಟೈಮ್ 1:13 ಆಗ್ಯದ ಟೈಮ್ ಅನ್ನೋದು ನಿಮ್ಗೇನಾದರೂ ನಾವು ಕಾಮಿಡಿ ಅನಿಸ್ಬೋದು ಬರ್ರಿ ನಮ್ಮ ಅಕ್ಕನ ಕೂಡ ಕುಂತ ನಮ್ಗೆ ಸ್ವಲ್ಪ ಒಂದಿತ್ತು ರೆಸ್ಟ್ ನಮಗಂತೂ ಏನೂ ಆ ಥರ ಏನೂ ಅನಿಸಿಲ್ಲ ಮೂಡ್ ಏನೋ ಬೇರೆದೇನಾದರೂ ದುಷ್ಟ ಶಕ್ತಿ ಅಂದರೆ ದೆವ್ವ ಭೂತ ಏನೂ ನಮಗಂತೂ ಕಂಡಿಲ್ಲ ಬಟ್ ಇಲ್ಲಿ ಸಾಮಾನ್ಯವಾಗಿ ಗೋರಿಗಳದಾವ ನಾವು ಶಿಸ್ತು ಊಟ ಮಾಡೀವಿ ಆ್ಯಂಡ್ ನಾಳೆ ಏನಾಗುತ್ತಂತ ಗೊತ್ತಿಲ್ಲ ಆ್ಯಂಡ್ ಮನೆಯವ್ರು ನೋಡಿದಾಗ ಏನು ಮೆಟ್ಟಾಡ್ತಾರೆ ಅನ್ನೋದು ಗೊತ್ತಿಲ್ಲ ಫಸ್ಟ್ ಟೈಮ ಆ್ಯಂಡ್ ಉತ್ತರ ಕರ್ನಾಟಕದಾಗೆ ಫಸ್ಟ್ ಟೈಮ್ ಈ ಥರ ನೈಟ 12 ಗಂಟೆಗೆ ಗೋರಿಗಳ ಹತ್ರ ಕೂತು ಊಟ ಮಾಡಿದವನು ಅಂದರೆ ನಾನೇ ಅಂತ ಅನ್ಕೋತೀನಿ ಇನ್ನೂ ಯಾರು ಮಾಡಿದಾರೆ ನನಗಂತೂ ಗೊತ್ತಿಲ್ಲ ಬಟ್ ಕನ್ನಡದಾಗ ಮಾಡಿರ್ದ ಬಟ್ ಉತ್ತರ ಕರ್ನಾಟಕದಾಗ ಯಾರೂ ಮಾಡಿಲ್ಲ ಯಾರೂ ಮಾಡದೇ ಇರೋದು ನಾ ಮಾಡೀನಿ ಅಂತ ಹೇಳ್ತೀನಿ ನನಗೆ ಅನಿಸ್ತಾ ಇದೆ ಯಾರಾದರೂ ಮಾಡಿದ್ರೆ ಕಾಮೆಂಟ್ ಮಾಡಿರಿ ಮತ್ತು ಇವತ್ತು ಶಿಸ್ತು ಊಟ ಗಿಟ್ಟೆಲ್ಲ ಆಗ್ಯದ ನಮಗಂತೂ ಏನೂ ಅನಿಸಿಲ್ಲ ಯಾವುದು ದೆವ್ವ ಭೂತ ನಮಗಂತೂ ಇದ್ರ ಮೇಲೆ ಏನೂ ನಂಬಿಕಿಲ್ಲ ಆ್ಯಂಡ್ ಮೂಢನಂಬಿಕೆ ಅಂತೂ ನಮ್ಮ ಹತ್ರ ಇಲ್ಲ ದೆವ್ವ ಭೂತ ಅನ್ನೋದು ಇವಾಗ ಏನೂ ನಮ್ಗೆ ಅಂತೂ ಅನಿಸಲ್ಲ 1 ಗಂಟೆ ಆದ್ರೆ ನಮಗೇನು ಅನಿಸಲ್ಲ ಮತ್ತು ಇವಾಗ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ನೋಡಿರಿ ನಮ್ಮ ಹುಡುಗರು ಊಟ ಮಾಡಿ ಚಲ್ತಾಡ್ರಿ ತೋರಿಸ್ತೀನಿ ನೋಡಿರಿ ನಮ್ಮ ಹುಡುಗರು ಎಲ್ಲ ಶಿಸ್ತು ಊಟ ಮಾಡ್ಕೊಂಡು ಹೊಂಟಿವಿ ನಮಗಂತೂ ಏನೋ ಆ ಥರ ಏನೂ ಅನಿಸಿಲ್ಲ ಆ್ಯಂಡ್ ನಿಮಗೇನಾದರೂ ಇದೇ ಥರ ಏನಾದರೂ ಚಾಲೆಂಜಸ್ಗಳು ಬೇಕಾಗಿದ್ದರೆ ಚಾಲೆಂಜಸ್ಗಳು ಇದ್ರೆ ಕಾಮೆಂಟ್ ಮಾಡಿರಿ ಆ್ಯಂಡ್ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದಾರೆ ಅಂದ್ರೆ ಆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮರಿಬೇಡ್ರಿ ಫ್ಯಾಮಿಲಿ ಫ್ರೆಂಡ್ಸ ಎಲ್ರಿಗೂ ಶೇರ್ ಮಾಡಿರಿ ಸಿಗ ಮುಂದಿನ ವಿಡಿಯೋದಾಗ ಅಲ್ಲಿವರೆಗೂ ಲವ್ ಯು ಆಲ್ ಬಾಯ್ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ